ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ಕೈಯಲ್ಲಿದ್ದ ಗೆಲುವನ್ನು ಕಸಿದುಕೊಂಡ ಮಿಲ್ಲರ್, ಅಶುತೋಷ್ ಶರ್ಮಾ ಮತ್ತು ಅಕ್ಷರ್ ಪಟೇಲ್. ಶ್ರೇಯಸ್ ಅಯ್ಯರ್ ಪಡೆಗೆ ಸತತ 4ನೇ ಸೋಲು. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಪಂಜಾಬ್ ಕಿಂಗ್ಸ್ನ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಹೇಳಿದ್ದೇಕೆ ಮತ್ತು ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಹಿಮಾಚಲ ಪ್ರದೇಶದ ಧರ್ಮಸ್ಥಳದಲ್ಲಿ ನಡೆದ IPL 2026ರ 55ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಜಯ ಸಾಧಿಸಿದೆ. ಇನ್ನು ಟಾಸ್ ಸೋತು ತನ್ನ 2ನೇ ತವರು ಮೈದಾನದಲ್ಲಿ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 210 ರನ್ ಆದರೆ ಗಳಿಸಿತು. ಇನ್ನು 211 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಡೆಲ್ಲಿ ತಂಡ ಆರಂಭಿಕ ಆಘಾತದ ನಡುವೆಯೂ ಅಕ್ಷರ್ ಪಟೇಲ್ 56 ರನ್, ಡೇವಿಡ್ ಮಿಲ್ಲರ್ 51 ರನ್ ಅರ್ಧಶತಕ ಸಿಡಿಸಿದರೆ ಅಶುತೋಷ್ ಶರ್ಮಾ 24 ರನ್ ಮತ್ತು ಮಾಧವ್ ತಿವಾರಿ, ಅಜಯ್ 18 ರನ್ಗಳ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ 19 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಗುರಿಯನ್ನಾದರೆ ಮುಟ್ಟಿತಂತಾನೆ ಹೇಳ್ಬೋದು. ಇನ್ನು ಸಂಪೂರ್ಣ ಹೈಲೈಟ್ಸ್ ನೋಡೋದಾಯಿತು ಅಂತಂದ್ರೆ 211 ರನ್ಗಳ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4.3 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಆರಂಭಿಕ ಆಘಾತ ಅನುಭವಿಸಿತಂತಾನೆ ಹೇಳ್ಬೋದು. ಇನ್ನು ಆರಂಭಿಕರಾದ ಅಭಿಷೇಕ್ ಪೋರೆಲ್ 5 ರನ್, KL ರಾಹುಲ್ 9 ರನ್ ಮತ್ತು ಸಾಹಿಲ್ ಪಾರಕ್ 13 ರನ್ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದರು. ಆದರೆ ರಾಹುಲ್ ಮತ್ತು ಪಾರಕ್ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿದರೆ ಯಶ್ ಠಾಕೂರ್, ಅಭಿಷೇಕ್ ಪೋರೆಲ್ ವಿಕೆಟ್ ಪಡೆದರು. ಇನ್ನು ಪವರ್ ಪ್ಲೇ ಮುಗಿಯುತ್ತಿದ್ದಂತೆಯೇ ಟಬ್ಸ್ ಇಲ್ಲದ ರನ್ ಕದಿಯುವ ಯತ್ನದಲ್ಲಿ ರನ್ ಔಟ್ ಆದರು. ಇನ್ನು ಟಬ್ಸ್ ಅವರು 17 ಎಸೆತಗಳಲ್ಲಿ 12 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಡೆಲ್ಲಿ ತಂಡ 74 ರನ್ ಗಳಿಸುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಯಲ್ಲಿ ಆದರೆ ಸಿಲುಕಿತ್ತು. ಆದರೆ ಅಕ್ಷರ್ ಪಟೇಲ್ ಹಾಗೂ ಡೇವಿಡ್ ಮಿಲ್ಲರ್ 41 ರನ್ ಸೇರಿಸಿ ಟೂರ್ನಿಯಲ್ಲಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಅಕ್ಷರ್ ಪಟೇಲ್ ಅವರು 30 ಬಾಲುಗಳಲ್ಲಿ 8 4, 2 ಸಿಕ್ಸರ್ಗಳ ಸಹಿತ 56 ರನ್ ಗಳಿಸಿದರು. ಇನ್ನು 14ನೇ ಓವರ್ನಲ್ಲಿ ಸ್ಟಾಯ್ನಿಸ್ಗೆ ವಿಕೆಟ್ ಕೂಡ ಒಪ್ಪಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಅಕ್ಷರ್ ವಿಕೆಟ್ ಬಳಿಕ ಮಿಲ್ಲರ್ ಹಾಗೂ ಅಶುತೋಷ್ ಶರ್ಮಾ ತಮ್ಮ ಅಬ್ಬರ ಮುಂದುವರಿಸಿದರು. ಈ ಜೋಡಿ 34 ಬಾಲ್ಗಳಲ್ಲಿ 64 ರನ್ಗಳ ಜೊತೆ ಆಟ ನಡೆಸಿ ಗೆಲುವಿಗೆ 41 ರನ್ಗಳ ಅಗತ್ಯವಿದ್ದಾಗ ಡೇವಿಡ್ ಮಿಲ್ಲರ್ ಅವರು ದ್ವಾಸಿಸ್ ಬೌಲಿಂಗ್ನಲ್ಲಿ ಪ್ರವೀಣ್ ದುಬೆಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಮಿಲ್ಲರ್ 28 ಬಾಲ್ಗಳಲ್ಲಿ 3 6, 4 4ಗಳ ಸಹಿತ 51 ರನ್ ಆದರೆ ಗಳಿಸಿದರು. ಇನ್ನು ಕೊನೆಯ 18 ಬಾಲ್ಗಳಲ್ಲಿ 36 ರನ್ಗಳ ಅಗತ್ಯವಾದರೆ ಇತ್ತು. ಡೆಲ್ಲಿ ತಂಡ ಇನ್ನು 6 ಬಾಲ್ಗಳು ಇರುವಂತೆ ಗೆಲುವಾದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, 18ನೇ ಓವರ್ನಲ್ಲಿ ಸ್ಟಾಯ್ನಿಸ್ ಬೌಲಿಂಗ್ನಲ್ಲಿ ಅಶುತೋಷ್ ಹಾಗೂ ಮಾಧವ್ ತಿವಾರಿ 19 ರನ್ ಆದರೆ ಚಚ್ಚಿದರು. ಅಶುತೋಷ್ ಶರ್ಮಾ 10 ಬಾಲ್ಗಳಲ್ಲಿ ತಲಾ 2 4, 2 ಸಿಕ್ಸರ್ಗಳ ನೆರವಿನಿಂದ 24 ರನ್ ಗಳಿಸಿ ಗೆಲುವಿಗೆ 6 ರನ್ಗಳ ಅಗತ್ಯವಿದ್ದಾಗ ವಿಕೆಟ್ ಆದರೆ ಒಪ್ಪಿಸಿದರು. ಇದೇ ಮೊದಲನೇ ಪಂದ್ಯವನ್ನಾಡಿದ ಮಾಧವ್ ತಿವಾರಿ ಕೇವಲ 8 ಬಾಲ್ಗಳಲ್ಲಿ 2 4, 1 ಸಿಕ್ಸರ್ಗಳ ಸಹಿತ 18 ರನ್ ಗಳಿಸಿದರೆ ಆಕಿಬ್ ನಬಿ ಕೂಡ 2 ಬಾಲ್ಗಳಲ್ಲಿ ತಲಾ 1 4, 1 ಸಿಕ್ಸರ್ ಸಿಡಿಸಿ 10 ರನ್ಗಳ ಗೆಲುವಿಗೆ ದಡ ಆದರೆ ಸೇರಿಸಿದರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿಯಾಗಿ ಆದರೆ ಜಯ ಆದರೆ ಬಾರಿಸಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಪಂಜಾಬ್ ಕಿಂಗ್ಸ್ ನ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದರೆ ಹೇಳಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ತುಂಬಾನೇ ಆದರೆ ಬೇಜಾರಾದ್ರೆ ಆಗ್ತಾ ಇದೆ. ಯಾಕಂದ್ರೆ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಇದೀಗ ನಮಗೆ ಸ್ವಲ್ಪ ಪ್ರೆಷರ್ ಆದರೆ ಬೀಳುತ್ತೆ. ಯಾಕಂತಂದ್ರೆ ಈ ಪಂದ್ಯ ಏನಾದರೂ ಗೆದ್ದಿದ್ರೆ ನಾವು ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನಕ್ಕೆ ಆದರೆ ಹೋಗುತ್ತಿದ್ದೆವು. ಆದರೆ ಹಾಗೆ ಆಗಲಿಲ್ಲ ಮತ್ತು ಡೆಲ್ಲಿ ಉತ್ತಮ ಬ್ಯಾಟಿಂಗ್ ಆದರೆ ಮಾಡಿದೆ ಮತ್ತು ನಾವು ಕೂಡ ಒಳ್ಳೆಯ ಪೈಪೋಟಿ ಆದರೆ ನೀಡಿದೆವು. ಇನ್ನು ಡೆಲ್ಲಿಯ ಬ್ಯಾಟರ್ಸ್ ಫಿನಿಶಿಂಗ್ ಪಾತ್ರ ತುಂಬಾನೇ ಚೆನ್ನಾಗಿ ಆದರೆ ನಿಭಾಯಿಸಿದರು ಮತ್ತು ನಮ್ಮ ಬೌಲರ್ಸ್ಗಳು ಸ್ವಲ್ಪ ಎಡವಿದರು ಅಂತ ನನಗೆ ಅನಿಸುತ್ತಾ ಇದೆ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ನೋವಾದರೆ ಹೇಳಿಕೊಳ್ಳುತ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಪಂದ್ಯದಲ್ಲಿ ನಾವು ಆದರೆ ಸೋತಿದ್ದೇವೆ ಮತ್ತು ಬರುವ 3 ಪಂದ್ಯಗಳಲ್ಲಿ ಗೆದ್ದು ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಡಲಾದ್ರೆ ನೋಡುತ್ತೇವೆ ಅಂತಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಹೇಳ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.